ಹಾಯ್, ಹಲೋ, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ, ತುಂಬ ದಿನದ ನಂತರ ನಾನು ಮತ್ತೆ ವಿಡಿಯೋಸ್‌ನ ಮಾಡ್ತಾ ಇದ್ದೀನಿ. ಇದು ಭಾನುವಾರದ ವ್ಲಾಗ್ ಆಗಿರುತ್ತೆ. ಬೆಳಗ್ಗೆ ಎದ್ದು ಮಾಮೂಲಿ ಬಾಗಿಲೆಲ್ಲ ತೊಳೆದು ತಿಂಡಿಗೆ ಅಂತೇಳಿ ಆಲೂಗೆಡ್ಡೆ ಪರೋಟ ಮತ್ತು ಮೊಸರು ಬಜ್ಜಿ ಮಾಡಿದ್ದೆ. ಅದನ್ನೆಲ್ಲ ಮುಗಿಸ್ಕೊಂಡು ನಮ್ಮ ಮನೆಯವರು ಮತ್ತೆ ನಮ್ಮ ಮಾವ ಇಬ್ರೂ ನಾವು ಹೊಸ್ದಾಗಿ ಹಸುಗೆ ಕೊಟ್ಟಿಗೆ ಮಾಡಿಸ್ಬೇಕು. ಅದ್ರ ಬಗ್ಗೆ ಪ್ಲಾನಿಂಗ್ ಮಾಡ್ತಿದ್ರು. ಅದನ್ನ ಒಂದು ಚಿಕ್ಕದಾಗಿ ಒಂದು ವಿಡಿಯೋಸ್‌ನ ಮಾಡ್ಕೊಂಡೆ. ನೋಡಿ ಈ ಥರ ಇದೆ. ಇಲ್ಲೆಲ್ಲ ಸೌದೆ ಒಟ್ಟಿದೀವಿ. ಇದನ್ನ ಹಸು ಕೊಟ್ಟಿಗೆ ಮಾಡಬೇಕು. ಎಷ್ಟೆಷ್ಟು ಮಾಡ್ಬೇಕಂತ ಮೆಜರ್ಮೆಂಟ್ ಮಾಡ್ತಿದ್ದಾರೆ. ಅದೆಲ್ಲ ಮುಗೀತಾ ಇದ್ದಂಗೆ ನಮ್ಮ ಮನೆಯವ್ರಿಗೂ ಮೀಶೋದಲ್ಲಿ ಈ ಥರ ವಾಲ್‌ಗೆ ಹಾಕೋಂತ ಪೇಪರ್‌ನ ಬುಕ್ ಮಾಡಿದ್ರಂತೆ. ನಮ್ಮನೆ ಅಡುಗೆ ಮನೆ ತುಂಬ ಗಲೀಜಾಗ್ತಾ ಇರುತ್ತೆ. ಸೊ, ಅದಕ್ಕೋಸ್ಕರ ಚೆನ್ನಾಗಿ ಕಾಣಲ್ಲ ಅಂತೇಳಿ ಅದು ಏನೇ ಕ್ಲೀನ್ ಮಾಡಿದ್ರು ಹೋಗಲ್ಲ. ಹಂಗಾಗಿ ಇದು ಚೆನ್ನಾಗಿ ಕಾಣಲ್ಲ ಅಂತೇಳಿ ಇದನ್ನ ಬುಕ್ ಮಾಡಿದ್ರು. ಸೊ, ಅದು ಕೂಡ ಬಂದಿತ್ತು. ಅದನ್ನ ಅಂಟಿಸ್ಬಿಡೋಣ ಅವ್ರಿಗೇನಾದ್ರೂ ಆನ್‌ಲೈನಲ್ಲಿ ತರಿಸಿದ್ರೆ ತಕ್ಷಣ ಅದು ಓಪನ್ ಮಾಡಿ ನೋಡಬೇಕು, ಅದನ್ನ ಯೂಸ್ ಮಾಡಬೇಕು. ಹಂಗಾಗಿ ಅವರು ಕೂಡ ಅದನ್ನ ಅಂಟಿಸ್ಲಿಕ್ಕೆ ಅಂತ ಹೇಳಿ ಬಂದ್ರು. ನಾನು ಕೂಡ ಅವರಿಗೆ ಹೆಲ್ಪ್ ಮಾಡ್ತಾ ಇದ್ದೆ. ಅದಾಗ್ತಿದ್ದಂಗೆನೆ ಅದೇ ಹೇಳಿದ್ನಲ್ಲ ಪ್ಲಾನ್ ಮಾಡ್ತಿದ್ರಲ್ಲ ಕೊಟ್ಟಿಗೆಗೆ, ಆ ಸೌದೆ ಎಲ್ಲ ಬೇರೆ ಕಡೆ ಇಡಬೇಕು, ಕಂಬ ಎಲ್ಲ ತರ್ಲಿಕ್ಕೆ ರೇಟ್ ಜಾಸ್ತಿ ಆಗುತ್ತೆ ಅಂತೇಳಿ ನಾವು ಬೇರೆ ಮರದಿಂದ ಕವುಡನ್ನ ಕಿತ್ಕೊಬಂದು ಕೊಟ್ಟಿಗೆ ಮಾಡ್ತಾ ಇದೀವಿ. ಸೊ, ಅದು ಆಗ್ತಾ ಇದ್ದಂಗೆ ಹಾ, ಭತ್ತ ನಾಟಿ ಮಾಡ್ಲಿಕ್ಕೆ ಹಗೆ ಅಂತ ಹೇಳ್ತಾರೆ. ಫಸ್ಟು ನೆನೆಸ್ಬಿಟ್ಟು ಮೊಳಕೆ ಕಟ್ಟಿ, ಅದು ಮೊಳಕೆ ಬಂದ್ಮೇಲೆ ತಗೊಂಡೋಗಿ ನಾವು ಗದ್ದೆನಲ್ಲಿ ಹಾಕಿದ್ರೆ ಅದು ಉದ್ದ ಬಂದ್ಮೇಲೆ ನಾಟಿ ಮಾಡೋದು. ಸೊ, ಅದಕ್ಕೋಸ್ಕರ ಅಂತ ಮೊಳಕೆ ಕಟ್ಟಿದ್ವಿ. ಅದು ಕೂಡ ಬಂದಿತ್ತು. ಅದನ್ನ ಹಾಕ್ಬಿಡೋಣ ಅಂತೇಳಿ ನಮ್ಮ ಮನೆಯವರು ಮತ್ತೆ ನಮ್ಮ ಮಾವ, ಇನ್ನೊಬ್ರು ನಮ್ಮೂರವರೇ ಒಂದು ಅಂಕಲು 3 ಜನನು ಬಂದು ಅದನ್ನ ಹುಯ್ತಾ ಇದ್ರು. ನೋಡಿ ಈ ತರ. ಈ ಸುತ್ತ ಏನ್ ದಾರ ಕಟ್ತಾ ಇರೋದು ಅಂತ ಹೇಳಿದ್ರೆ, ಹಾಕಿದ್ಮೇಲೆ ಕೊಕ್ರೆ ಬರುತ್ತಲ್ಲ ತಿನ್ಲಿಕ್ಕೋಸ್ಕರ ಅಂತೇಳಿ ಈ ತರ ಹಳೆ ಕ್ಯಾಸೆಟ್ ಎಲ್ಲೋ ಸಿಕ್ಕಿತ್ತು ನಮ್ಮ ಮನೆಯವ್ರಿಗೆ ಅದನ್ನ ಇಟ್ಟಿದ್ರು. ಅದನ್ನ ತಗೊಂಡ್ ಬಂದು ಹಿಂಗ್ ಸುತ್ತ ಕಟ್ಬಿಟ್ರೆ ಅದು ಸೌಂಡ್ ಮಾಡ್ತಾ ಇರುತ್ತೆ ಬರ 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 ಅಂತ. ಸೊ, ಆ ಸೌಂಡ್‌ಗೋಸ್ಕರ ಕೊಟ್ರೆ ಏನು ಬರಲ್ಲ. ಅದಕ್ಕೆ ಇದ್ ಮಾಡ್ತಾರೆ. ಪಕ್ಕದಲ್ಲಿ ನಮ್ಮ ಚಿಕ್ಕ ಮಾವವ್ರು ಹಾಕಿದ್ದಾರೆ. ಅವ್ರದಾಗ್ಲೇ ಅವ್ರು ಒಂದು 3 ದಿನ ಮುಂಚೆ ಹಾಕಿದ್ರು. ಅವ್ರದಾಗ್ಲೇ ಮೊಳಕೆ ಬಂದ್ಬಿಟ್ಟೈತೆ. ನಮ್ದನ್ನ ಇವತ್ತು ಹಾಕ್ತಾ ಇದೀವಿ. ಇವ್ರು ನಮ್ಮೂರವ್ರೆ ಅಂಕಲು. ಏನ್ ಹೆಲ್ಪ್ ಬೇಕಿದ್ರು ಕರೆದ್ರೆ ಬರ್ತಾರೆ. ಚೆನ್ನಾಗಿ ಕೆಲಸ ಮಾಡ್ಕೊಡ್ತಾರೆ. ಸೊ, ಅವ್ರನ್ನ ಕೂಡ ಕರ್ಕೊಂಡಿದ್ವಿ. ಅದಾಗ್ತಾ ಇದ್ದಂಗೆ ನಮ್ಮ ಚಿಕ್ಕತ್ತೆಯವರು ಇದು ನಮ್ ಕಡೆ ಇಲೈತಿ ಕಾಳು ಅಂತಾರೆ ಬೀನ್ಸ್ ಕಾಳು ಅದ್ ತಂದ್ಕೊಟ್ಟಿದ್ರು. ಸಂಜೆ ಇನ್ನೇನ್ ಸಾಂಬಾರ್ ಮಾಡೋದು ಅನ್ಕೊಂಡು ಅದನ್ನೇ ಬಿಡಿಸ್ತಾ ಇದೀನಿ. ಅದನ್ನ ಬಿಡಿಸ್ಬಿಟ್ಟು ಮಸಾಲ ಇಟ್ಟು ಸಾಂಬಾರ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ 1 ಕೆಜಿಯಷ್ಟಿದೆ. ಅವ್ರು ಹಾಕಿದ್ರು ಅದಕ್ಕೆ ತಂದ್ಕೊಟ್ಟಿದ್ದಾರೆ. ಅದಾಯ್ತು. ಮತ್ತೆ ಭತ್ತ ಇದು ಹಾಕ್ಲಿಕ್ಕೆ ಅಂತೇಳಿ ಹೊಲ್ತಕ್ಕೆ ಹೋಗಿದ್ವಲ್ಲ, ಗದ್ದೆ ಹತ್ರ ಈ ತರ ಜೋಳ ಬೆಳೆದಿತ್ತು. ತುಂಬಾ ಇಷ್ಟ ಅದ್ ನನಗ್ ತಿನ್ಲಿಕ್ಕಂತೂ. ಅದಕ್ಕೆ ಒಂದ್ ಸ್ವಲ್ಪ ಕಿತ್ಕೊಂಡ್ ಬಂದಿದ್ದೆ. ಅದನ್ನು ಕೂಡ ಬೇಯಿಸೋಣ ಅಂತ ಸಿಪ್ಪೆ ತೆಗ್ದು ಇಟ್ಬಿಟ್ಟು ಇನ್ನೇನ್ ಸಂಜೆ ಆಯ್ತಲ್ಲ, ಹಾಲ್ ಕರಿಬೇಕು. ಇದು ಒಂದೇ ಹಸುನ ಈಗ ತಂದಿರೋದು. ಇದು ಮನೆ ಒಳಗಡೆ ನಮ್ಮತ್ತೆ ಫಸ್ಟ್ ಯೂಸ್ ಮಾಡ್ತಾ ಇದ್ರು. ಆ ಕೊಟ್ಟಿಗೆನಲ್ಲಿ ಕಟ್ಕೊಳ್ತಾ ಇದೀವಿ. ಇಲ್ಲಿ ಸ್ವಲ್ಪ ಓಡಾಡ್ಲಿಕ್ಕೆಲ್ಲ ತೊಂದ್ರೆ ನಮ್ಗೆಲ್ಲ ಸೊಳ್ಳೆ ಇದಾಗುತ್ತೆ ಅನ್ನೋದಕ್ಕೋಸ್ಕರ ಹೊರಗಡೆ ಕೊಟ್ಟಿಗೆ ಮಾಡ್ತಾ ಇರೋದು. ಇವಾಗ ಹಸುಗೆ ನೀರ್ ಕೊಟ್ಟು ಹಾಲ್ ಕರೀಲಿಕ್ಕೆ ಇದ್ ಮಾಡಿ ಹಾಲ್ ಕರೆದು ಮನೆಗ್ ಬಂದೆ. ಅದು ಬೆಣ್ಣೆ ತೆಗಿಲಿಕ್ಕೆ ತುಂಬಾ ದಿನದಿಂದ ಕೆನೆ ಸೇವ್ ಮಾಡಿ ಇಟ್ಟಿದ್ದೆ. ಅದು ಕೂಡ ಹಂಗೆ ಇಟ್ಟು ಸುಮ್ನೆ ಇದಾಗ್ತಿತ್ತಲ್ಲ. ಹಂಗಾಗಿ ಅದನ್ನ ಕೂಡ ಸ್ವಲ್ಪ ತೆಗಿಯೋಣ ಅಂತೇಳಿ ತಕ್ಕೊಂಡು ಈ ಕಡೆ ಅಡ್ಗೆ ಮಾಡ್ತಾ ಇದೀನಿ. ಈ ಕಡೆ ಆ ಬೆಣ್ಣೆ ತೆಗಿತಾ ಇದೀನಿ. ಓಕೆ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಹೀಗಿತ್ತು. ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಫಾಲೋ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.